4 ಕಿಲೋಮೀಟರ್ಗೆ 2 ಕೋಟಿ ರೂಪಾಯಿ ರಸ್ತೆ ಕಳಪೆ ಕಾಮಗಾರಿ. ಸಚಿವರೇ ಶಾಸಕರೇ ಒಮ್ಮೆ ಬಂದು ಈ ಕಾಮಗಾರಿಯನ್ನ ನೋಡಿ. ಇದೇನಾ ನಿಮ್ಮ ಅಭಿವೃದ್ಧಿ ಕಾಮಗಾರಿ ಎಂದು ಜನ ಸೇವಾ ಫೌಂಡೇಶನ್ ಆಗ್ರಹ ಮಾಡಿದ್ದಾರೆ. 4 ಕಿಲೋಮೀಟರ್ 2 ಕೋಟಿ ರಸ್ತೆ ಕಳಪೆ ಕಾಮಗಾರಿ. ಶಂಕರಗೌಡ ಚಿಕ್ಕಲಪರವಿ ವಿರುದ್ಧ ಸೂಕ್ತ ಕ್ರಮ. ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್. ಸಚಿವರೇ ಶಾಸಕರೇ ಒಮ್ಮೆ ಬಂದು ಈ ಕಾಮಗಾರಿಯನ್ನ ನೋಡಿ. ಇದೇನಾ ನಿಮ್ಮ ಅಭಿವೃದ್ಧಿ ಕಾಮಗಾರಿ ಎಂದು ಜನಸೇವಾ ಫೌಂಡೇಶನ್ ಆಗ್ರಹ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಲಪರವಿ ಕ್ಯಾಂಪಿನಿಂದ ಬುದ್ದಿನ್ನಿ ಕ್ಯಾಂಪಿನವರೆಗಿನ ರಸ್ತೆ ಅಂದಾಜು ವೆಚ್ಚ 2 ಕೋಟಿ. 2024-25ನೇ ಸಾಲಿನಲ್ಲಿ ಕೇವಲ 4 ಕಿಲೋಮೀಟರ್ ರಸ್ತೆ ಸುಧಾರಣೆಗೆ ಸುಮಾರು 2 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಮೊತ್ತದ ಹಣ ಬಳಕೆಯಾಗಿದ್ದರೂ ರಸ್ತೆಯ ಸ್ಥಿತಿ ಅತ್ಯಂತ ಕಳಪೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ತಿಳಿಸಿದ್ದರು. ರಸ್ತೆಯ ಡಾಂಬರೀಕರಣವು ಅತ್ಯಂತ ತೆಳುವಾಗಿದ್ದು ರಸ್ತೆಯ ಅಂಚುಗಳು ಈಗಾಗಲೇ ಕಿತ್ತು ಬರುತ್ತಿವೆ. ಜಲ್ಲಿ ಮತ್ತು ಮಣ್ಣು ಸರಿಯಾಗಿ ಮಿಶ್ರಣವಾಗದೆ ರಸ್ತೆಯ ಮೇಲೆ ಹರಡಿಕೊಂಡಿದೆ. ಕಾಮಗಾರಿ ಕಳಪೆಯಾಗಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಉತ್ತಮ ಗುಣಮಟ್ಟದ ಕಾಮಗಾರಿ ಎಂದು ವರದಿ ನೀಡಿರುವುದು ಭ್ರಷ್ಟಾಚಾರದ ಸಂಶಯವನ್ನ ಹುಟ್ಟುಹಾಕಿದೆ. ಕಳಪೆ ಕೆಲಸಕ್ಕೆ ಉತ್ತಮ ಎಂದು ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು. ಗುತ್ತಿಗೆದಾರ ಶಂಕರಗೌಡ ಚಿಕ್ಕಲ್ ಪರ್ವಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನ ಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ತಿಳಿಸಿದರು. ವರದಿ ಎಂಡಿ ಗೌಸ್, ಪ್ರಜಾಪವರ್ ಟಿವಿ, ಮಾನ್ವಿ. ನೋಡ್ರಿ, KRDP ಯೋಜನೆ ಅಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಂತ ಡಾಂಬರೀಕರಣ ರಸ್ತೆ. ಇದನ್ನು ಒಂದು ಹಾಫ್ ಇಂಚ್ ಸಹ ಹಾಕಿಲ್ಲ ಸರ್. ಇಲ್ಲಿ ನೋಡ್ರಿ, ನೀವು ಹಾಕಿ ಸುಮಾರು ದಿನಗಳಾಗಿದೆ. ಈ ತರ ಕಿತ್ತಿದ್ರೆ ಬರ್ತಾ ಇದೆ ಕೈಲೆ. ಈ ತರ ನೋಡ್ರಿ, ಇದ್ರಲ್ಲಿ ಏನ್ ಕಳಪೆ ಕಾಮಗಾರಿ ಅಂತ ಹೇಳಲಾರ್ದು ಇದನ್ನೇನು ಉತ್ತಮ ಕಾಮಗಾರಿಗಳಂತೇಳಿ ಅಧಿಕಾರಿಗಳು ಇದನ್ನ ರಿಪೋರ್ಟ್ ಮುಖಾಂತರ ಕೊಡ್ತಾರಂದ್ರೆ ನೋಡ್ರಿ, ನೀವು ಕೈಲಿ ಕಿತ್ತಿದ್ರೆ ಬರ್ತಿದೆ ಸರ್. ನೋಡ್ರಿ, ಇದ್ರಲ್ಲಿ ಏನೇನು ಇದೆ ನೋಡ್ರಿ. ಸುಮಾರು 1 ತಿಂಗಳಾಯ್ತು ಸರ್ ಹಾಕಿ. ನೋಡ್ರಿ, ಹಿಂಗಂದ್ರ ಡಾಂಬರ್ ಹಿಂಗ್ ಬರ್ತದ ನೋಡ್ರಿ. ಸುಮ್ಮನೆ ಕಿತ್ತಿದ್ರೆ ಬರ್ತದ ಸರ್. ಹಾಫ್ ಇಂಚು ಹಾಕಿಲ್ಲ ರೀ. ನೀವು ಎಲ್ಲಾನ ಕಿತ್ತಿಗೆ ಸರ್. ನೋಡ್ರಿ ನೋಡ್ರಿ, ಈ ತರ ಇಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಸಾರ್ವಜನಿಕರ ದುಡ್ಡನ್ನು ಈ ತರ ವಂಚನೆ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತೇದಾರರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಅಧಿಕಾರಿಗಳು ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಂಥ ಸಾರ್ವಜನಿಕರ ದುಡ್ಡನ್ನು ಭ್ರಷ್ಟಾಚಾರ ಮಾಡೋಕೆ ಅಧಿಕಾರಿಗಳ ಅವಕಾಶ ಕೊಟ್ರೆ ಸಾರ್ವಜನಿಕರು ನ್ಯಾಯ ಯಾರನ್ನ ಕೇಳ್ಬೇಕು ಸರ್? ಇದ್ರ ಇಷ್ಟು ಕಳಪೆ ಕಾಮಗಾರಿ ಅಂತ ಇದಾಗುತ್ತಲ್ಲ ಸರ್. ನೋಡ್ರಿ, ಗ್ರಾಮಸ್ಥರ ಸುಮಾರು 40 ವರ್ಷಗಳ ಆಸೆ ಸರ್ ಈ ರಸ್ತೆ. 40 ವರ್ಷಗಳಿಂದ ಪ್ರತಿಯೊಬ್ಬರು ಬರ್ತಕ್ಕಂಥ ಶಾಸಕರಿಗೂ ಸಚಿವರಿಗೂ ಮನವಿ ಕೇಳಿದ ಮೇಲೆ ಈಗ 2025ರಲ್ಲಿ ಒಲದಂತ ಭಾಗ್ಯ ಸರ್ ಚಿಕ್ಕಲಪರವಿ ಗ್ರಾಮಕ್ಕೆ. 2025 ಒಲದ ಭಾಗ್ಯಕ್ಕೆ ಮಾನ್ಯ ಸಚಿವರು ಹಾಗೂ ಮಾನ್ವಿ ತಾಲೂಕಿನ ಶಾಸಕರಾದಂತ ಶ್ರೀ ಜಿ ಅಂಪಯ್ಯ ನಾಯಕ್ ಸರ್ಗೂ ಈ ರಸ್ತೆ ಮಾಡಲು ಅವಕಾಶ ಕೊಟ್ಟಿರ್ತಾರೆ. ಈ ರೀತಿ ಕಳಪೆ ಮಾಡಿದ್ರೆ ಈ ಸಾರ್ವಜನಿಕರಿಗೆ ವಂಚನೆ ಮಾಡಿದಂಗಲ್ಲ ಸರ್. ಪೌಡ್ರ್ ಇದೆ ರೀ, ಇದ್ರಲ್ಲಿ ಏನಾಯ್ತಾ ನೋಡ್ರಿ. ಇಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಹೆಂಗ್ ಸರ್? ಅಧಿಕಾರಿಗಳು ಇದ್ರನ್ನ ಉತ್ತಮ ಗುಣಮಟ್ಟ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದ್ದಿದಂಗೆಲ್ಲ ಹಿಂಗೆ ಬರ್ತಿದೆ ಸರ್ ಕೈಲೇನೆ. ಇನ್ನ ಯಾವ ಏನು ತಿರುಗಾಡ್ತಾ ಇಲ್ಲ, ಸರಿ ಹೋಗಿದೆ ನೋಡ್ರಿ. ಇದ್ರಲ್ಲಿ ಏನಾದ್ರು ಕೆಳಗಡೆ ನೋಡಿದ್ರೆ ಈ ತರ ಸಾರ್ವಜನಿಕರಿಗೆ ಮೋಸ ಮಾಡಿದ್ರೆ ಹೆಂಗ್ ಸರ್? ಚಿಕ್ಕಲಪರವಿಯಿಂದ ಚಿಕ್ಕಲಪರವಿ ಕ್ಯಾಂಪ್ವರೆಗೆ ಹೋಗುವ ರಸ್ತೆ ಸರ್ ಇದು. KRDP ಯೋಜನೆ ಅಡಿಯಲ್ಲಿ ಆದಂತ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟರ್ ನಿರ್ಮಾಣ ಆಗಿರತಕ್ಕಂಥ ಡಾಂಬರೀಕರಣ ರಸ್ತೆ ಸರ್ ಇದು. ಇದರಲ್ಲಿ ನೋಡಿ ಸರ್, ಉತ್ತಮ ಗುಣಮಟ್ಟ ಅಂತೇಳಿ ಇದು ಮಾಡಿದ್ದಾರೆ. ಮತ್ತು ಶಾಸಕರೇ ಮತ್ತು ಸಚಿವರು ನೋಡಿ ಎಷ್ಟು ಉತ್ತಮ ಗುಣಮಟ್ಟವಾಗಿದೆ ಅಂತೇಳಿ ಇದು ಮಾಡೋಕ್ಕೋಸ್ಕರ ಇಷ್ಟು ಉತ್ತಮವಾದ ಗುಣಮಟ್ಟವನ್ನು ಅಧಿಕಾರಿಗಳು ಮತ್ತು ಗುತ್ತೇದಾರರು ಮಾಡಿದ್ದಾರೆ ಅಂದ್ರೆ ಶಾಸಕರು ಸಚಿವರು ಏನಾದ್ರು ಕಣ್ಮುಚ್ಕೊಂಡು ಕೂತಿದ್ದಾರೆ ಸರ್? ಅಧಿಕಾರಿಗಳೇ ನೋಡಿ ಇಲ್ಲಿ ಸ್ವಲ್ಪ ಇಷ್ಟು ಗುಣಮಟ್ಟವನ್ನು ತಾವು ಒಮ್ಮೆಯಾದ್ರೂ ಇಲ್ಲಿ ಸ್ಪಾಟಿಗೆ ಬರ್ರಿ ಅಂತೇಳಿ KRDP ಯೋಜನೆ ಅಡಿಯಲ್ಲಿ
ತೀಕ್ಲಪರ್ವಿ ಗ್ರಾಮಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ತೀಕ್ಲಪರ್ವಿಯಿಂದ ತೀಕ್ಲಪರ್ವಿ ಕ್ಯಾಂಪ್ ವರೆಗೆ 4 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ರಸ್ತೆ ಬಂದಿತ್ತು ಸರ್. ಅದನ್ನು ಗುತ್ತೇದಾರರಾದಂತ ಶ್ರೀ ಶಂಕರಗೌಡ ತೀಕ್ಲಪರ್ವಿ ಅವರು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಸರ್ಕಾರದ ಸಾರ್ವಜನಿಕರ ದುಡ್ಡನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಸುಮಾರು ತಿಂಗಳಾದ್ರೂ ರಸ್ತೆ ಕಿತ್ತು ಹೋಗಿದೆ ಸರ್. 0% ಡಾಂಬರೀಕರಣ ಮಾಡಿ ಇದು ಮಾಡಿದ್ದಾರೆ ಸರ್. ನಾವು ದೂರನ್ನು ಕೊಟ್ಟಿದ್ದೀವಿ. ಪಂಚಾಯತ್ ಕಾರ್ಯನಿರ್ವಾಹಕ ಅಭಿಯಂತರ ಇಂಜಿನಿಯರಿಂಗ್ ಪಂಚಾಯತ್ ರಾಜ್ಯ ಇಲಾಖೆ ರಾಯಚೂರು ಅಂತೇಳಿ ಅವರಿಗೆ ದೂರು ಕೊಟ್ರೆ ಅವರು ಉತ್ತಮ ರಸ್ತೆ ಗುಣಮಟ್ಟ ಇದೆ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ನೋಡ್ಲಾರ್ದಂಗೆ ವೀಕ್ಷಣೆ ಮಾಡ್ಲಾರ್ದಂಗೆ ಈ ತರ ಸರ್ಟಿಫಿಕೇಟ್ ಕೊಟ್ಟು ಸಾರ್ವಜನಿಕರ ದುಡ್ಡನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಗುತ್ತೇದಾರರಿಗೆ ಈ ತರ ಅಧಿಕಾರಿಗಳೇ ಅನುಕೂಲಕರವಾಗಿದ್ರೆ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವವರು ಯಾರು ಸರ್? ಮಾನ್ಯ ಶಾಸಕರು ಮತ್ತು ಸಚಿವರು ಒಮ್ಮೆ ನೋಡ್ಲಿ ಸರ್, ಈ ರಸ್ತೆ ನೋಡ್ಲಿ. ಈ ತರ ಅನ್ಯಾಯವಾಗಿದೆ ಆದ್ರೂ ಕೂಡ ತಾವು ಅಧಿಕಾರಿಗಳು ಶಾಸಕರು ಏನ್ ಮಾಡ್ತಾ ಇದಾರೆ ಅಂತ ನಮಗೆ ತಿಳಿತಾ ಇಲ್ಲ ಸರ್. ಸುಮಾರು ಗ್ರಾಮಸ್ಥರ ಎಲ್ಲರಿಗೂ ಕೂಡ ಇದಾಗಿದೆ ಸರ್, ತುಂಬಾ ತೊಂದರೆ ಆಗಿದೆ. 40 ವರ್ಷಗಳಿಂದ ಈ ರಸ್ತೆಯ ಕನಸನ್ನು ಇವಾಗ ವಿಫಲವಾಗಿದೆ ಸರ್. ಮಾಡಿದ್ರು ಮಾಡದಾಗೆ ಸರ್. ಇದು ಈ ಕೆಲವು ತಿಂಗಳುಗಳಿಂದ ಇದು ರಸ್ತೆ ಕಿತ್ತು ಹೋಗಿದೆ. ಇನ್ನು ಒಂದು ನಾಳೆ ಮಳೆಗಾಲ ಬಂತಂದ್ರೆ ಈ ರಸ್ತೆಯ ಮೇಲೆ ಈ ಡಾಂಬರ್ ಕೂಡ ಇರೋದಿಲ್ಲ ಸರ್. ಸರ್ ಇದು ಹಾಕಿ ಎಷ್ಟು ತಿಂಗಳು ಆಗ್ತಿದೆ ಸರ್? ಈಗ ಒಂದು 25 ದಿವಸ 30 ದಿವಸ ಆಗಿರ್ಬೋದು ಸರ್. 30 ದಿವಸ? ಹೌದು ಸರ್. 30 ದಿವಸದಾಗೇನೆ ಈ ತರ ಕಿತ್ತು ಹೋಗಿದೆ ಸರ್. ಅಧಿಕಾರಿಗಳಿಗೆ ಏನಂತ ಸರ್? ಅಧಿಕಾರಿಗಳು ಏನಂತಾರೆ ಸರ್, ಅವರು ಉತ್ತಮ ಗುಣಮಟ್ಟದ ಕೆಲಸ ಮಾಡಿದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಾರ ಸರ್. ಅಲ್ಲೇ ಇದು ಪರಿಶೀಲನೆ ಮಾಡಿದ್ರ? ಮಾಡಿಲ್ಲ ಸರ್. ಮತ್ತೆ ಮಾಡ್ಲಾರ್ದ ಅವರು ಉತ್ತಮ ಗುಣಮಟ್ಟ ಯಾವ ತರ ಕೊಟ್ಟಿದ್ರು ಸರ್? ಮತ್ತೆ ಅವ್ರು ಯಾವ ಆಧಾರದ ಮೇಲೆ ಕೊಟ್ಟಾರಂತ ನನ್ಗಂತೂ ತಿಳಿತಾ ಇಲ್ಲ. ನೀವು ಗುತ್ತೇದಾರ ಯಾರ ಸರ್? ಶಂಕರಗೌಡ ತೀಕ್ಲಪರ್ವಿ ಅಂತೇಳಿ ಸರ್. ಅವರು ಹೌದು ಸರ್. ಸರ್ ಸುಮಾರು 2 ಕೋಟಿ ರೂಪಾಯಿ ಸರ್. 4 ಕಿಲೋಮೀಟರ್ ರಸ್ತೆ ಆಗ್ಬೇಕು, 3 ಕಿಲೋಮೀಟರ್ ಮಾಡಿದ್ದಾರೆ. ಇನ್ನೂ 1 ಕಿಲೋಮೀಟರ್ ರಸ್ತೆ ಕೂಡ ಮಾಡಿಲ್ಲ ಸರ್. ಹೌದು ಸರ್. ಹೌದು ಸರ್, ನಾವು ದೂರು ಕೊಟ್ಟರೆ ನಮಗೆ ಉತ್ತಮ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಾರೆ ಸರ್. ನಾವು ಮುಂದಿನ ಕ್ರಮ ಅಂಬಕ್ಕೇನಿಲ್ಲ ಸರ್. ಇಲ್ಲಿ ತಾವು ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಳಿಸಿ ಅವ್ರ ಮ್ಯಾಗ ಕ್ರಮ ತಗೊಂಡ್ರೆ ಸರ್. ಇಲ್ಲ ಅಂದ್ರೆ ಲೋಕಾಯುಕ್ತರಿಗೆ ಲೋಕೋಪಯೋಗ ಇಲಾಖೆಗೆ ದೂರು ಕೊಡ್ತೀವಿ ಸರ್.